ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಿಮ್ಮದು ಮೀನರಾಶಿ, ಕಾಲಪುರುಷನ ಅಂತ್ಯರಾಶಿ, ಮೋಕ್ಷ ರಾಶಿ. ಪುರುಷೋತ್ತಮ ಮಾಸ, ಅಧಿಕ ಮಾಸದಲ್ಲಿ ಗುರುಗ್ರಹ ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಅಧಿಕ ಮಾಸ ಮೇ 17ರಿಂದ ಜೂನ್ 15. ಗುರುವಿನ ಪ್ರವೇಶ ಜೂನ್ 2ರಂದು ಅಧಿಕ ಮಾಸದ ಮಧ್ಯಭಾಗದಲ್ಲಿ ಕರ್ಕ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿ. ಗುರುವಿನ ಸಂಚಾರ ಅಧಿಕ ಮಾಸದಲ್ಲಿ ನಿಮಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಕಾರಣ ಅದು ಉಚ್ಚ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದೆ. ಅದರ ಜೊತೆಗೆ ಮೀನರಾಶಿಗೆ ಗುರು ರಾಷ್ಟ್ರಾಧಿಪತಿ ಆಗ್ತಾನೆ. ಜೂಪಿಟರ್ ಇಸ್ ದ ಲಾರ್ಡ್ ಆಫ್ ಝೊಡೈಕ್ ಸೈನ್, ರಾಷ್ಟ್ರಾಧಿಪತಿ ಮತ್ತೆ ಕರ್ಮಾಧಿಪತಿ, ಹೌಸ್ ಆಫ್ ಕರ್ಮ, 10th ಲಾರ್ಡ್. ರಾಷ್ಟ್ರಾಧಿಪತಿ ಕರ್ಮಾಧಿಪತಿ ಆದಂತಹ ಗುರು ಮೀನ, ಮೇಷ, ವೃಷಭ, ಮಿಥುನ, ಕರ್ಕ ಪಂಚಮ ಭಾವದ ಮುಖಾಂತರ ಸಂಚಾರ ಮಾಡ್ತಾನೆ. ಪಂಚಮ ಭಾವ ಹೌಸ್ ಆಫ್ ಕ್ರಿಯೇಟಿವಿಟಿ, ಪೂರ್ವ ಪುಣ್ಯ, ಇನ್ನು ಪ್ರೀತಿ, ಪ್ರೇಮ, ಪ್ರಣಯ, ಅದೃಷ್ಟ ಭಾವ, ದೈವ, ತುಂಬ ಹಲವಾರು ಕಾರಕತ್ವಗಳು ಇಲ್ಲಿ ಇರ್ತವೆ. ಗುರು ಯಾವ ಭಾವದಲ್ಲಿ ಸಂಚಾರ ಮಾಡ್ತಾನೆ ಆ ಭಾವದ ಕಾರಕತ್ವಗಳನ್ನು ಎಕ್ಸ್ಪ್ಯಾಂಡ್ ಮಾಡುವನು. ಜೂಪಿಟರ್ ಲೈಕ್ಸ್ ಎಕ್ಸ್ಪ್ಯಾಂಡಿಂಗ್, ರಾಹು ಲೈಕ್ಸ್ ಆಂಪ್ಲಿಫೈಯಿಂಗ್. ಇದೇ ರೀತಿ ಒಂದೊಂದು ಗ್ರಹಗಳು ತನ್ನದೇ ಆದ ವಿಶೇಷತೆಯನ್ನು ಹೊಂದಿರ್ತವೆ. ಪಂಚಮದಲ್ಲಿ ಗುರು ಪ್ರವೇಶಿಸುವಾಗ ರಾಶಿಗೆ ಗುರುವಿನ ಅಮೃತಮಯ ದೃಷ್ಟಿ ಬಂದ್ಬಿಟ್ಟು ಗುರು ಸಂಪೂರ್ಣ ಪ್ರಮಾಣದ ಗುರುಬಲ ಬರುತ್ತೆ. ಕಳೆದು ಹೋದ ಗುರುಬಲ ಮತ್ತೆ ಬರುತ್ತೆ. ಗುರುವಿಗೆ ಮೀನರಾಶಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾರಕತೆ ಇಲ್ಲ, ಗುರುವಿಗೆ ಬಾಧಕತೆಯೂ ಇಲ್ಲ. ಎರಡು ಒಳ್ಳೆಯ ಅಂಶಗಳು. ಮೂರನೇ ಅಂಶ ಸಂಪೂರ್ಣ ಪ್ರಮಾಣದ ಗುರುಬಲ ಬರ್ತಾ ಇದೆ, ಮೂರನೇ ಒಳ್ಳೆಯ ಅಂಶ. ನಾಲ್ಕನೇ ಅಂಶ ತಾಮ್ರ ಪಾದದ ಮುಖಾಂತರ ಗುರುವಿನ ಸಂಚಾರ. ಥ್ರೂ ದ ಕಾಪರ್ ಲೆಗ್ ಜೂಪಿಟರ್ ಇಸ್ ಟ್ರಾನ್ಸಿಟಿಂಗ್ ಇನ್ ಹಿಸ್ ಎಕ್ಸಾಲ್ಟೆಡ್ ಸೈನ್ ಇನ್ ಅಧಿಕ ಮಾಸ. ಸೊ ಮೋಸ್ಟ್ ಪವರ್ಫುಲ್ ಟ್ರಾನ್ಸಿಟ್ ಆ್ಯಂಡ್ ಎ ನೋಬಲ್ ಟ್ರಾನ್ಸಿಟ್. ಉತ್ತಮ ಫಲಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಪಂಚಮ ಭಾವದ ಗುರು ಪೂರ್ವ ಪುಣ್ಯದಲ್ಲಿ ವೃದ್ಧಿಯನ್ನು ಮಾಡ್ತಾನೆ. ಪೂರ್ವ ಪುಣ್ಯದ ಫಲಗಳು, ಪಾಸ್ಟ್ ಗುಡ್ ಕರ್ಮಾಸ್, ಅದರ ಫಲಗಳನ್ನು ಕೊಡ್ತಾನೆ. ಸರಿ, ಆದರೆ ಗುರು ಪಂಚಮ ಭಾವದ ಕಾರಕತ್ವ ನೈಸರ್ಗಿಕ ಕಾರಕ ಗ್ರಹನಾಗಿದ್ದಾನೆ. ಪಂಚಮ ಭಾವ ಸಂತಾನ ಭಾವದ ಕಾರಕನಾಗಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, ಕಾರಕೋ ಭಾವನಾಶ, ಪಂಚಮ ಭಾವ ಸಂತಾನ. ಹೀಗಾಗಿ ಒಂದು ಸಂತಾನದ ಪಕ್ಷದಿಂದ ಒಂದು ದೊಡ್ಡ ಚಿಂತೆ ಇರುತ್ತೆ, ಮಕ್ಕಳ ಚಿಂತೆ, ಸಂತಾನದ ಚಿಂತೆಯನ್ನು ಮಾತ್ರ ನಿಶ್ಚಿತವಾಗಿಯೂ ನೀಡುವ. ಸಂತಾನದ ಆರೋಗ್ಯದ ಚಿಂತೆ, ಸಂತಾನದ ಶಿಕ್ಷಣದ ಚಿಂತೆ. ರಾಶಿ ಲಾರ್ಡ್ ಇನ್ 5th house, you will become, Jupiter makes you more creative. Your creativity will be expanded. ಸೊ ಭಾವ ಚೆನ್ನಾಗಿದೆ, ಪಾದನೂ ಚೆನ್ನಾಗಿದೆ, ಆದರೆ ಕಾರಕೋ ಭಾವನಾಶವಾದ ಕಾರಣ ಒಂದು ಚಿಂತೆ ಬರುತ್ತೆ. ಅದೃಷ್ಟದಲ್ಲಿ ಸ್ವಲ್ಪ ಏರಿಳಿತವನ್ನು ಗುರು ಮಾಡ್ತಾನೆ. ಯಂತ್ರ ಮಂತ್ರ ತಂತ್ರಗಳನ್ನು ಕೂಡ ಒಲಿಯುವ ಹಾಗೆ ಮಾಡಿದ್ರು ಕೂಡ ಸಕಾಲಕ್ಕೆ ಅಷ್ಟೊಂದು ಬಳಕೆಗೆ ಬರಲ್ಲ. 10th ಲಾರ್ಡ್ ಇನ್ 5th house, ವ್ಯಾಪಾರ ಉದ್ಯೋಗದಲ್ಲಿ ಏರಿಳಿತ ಆಗ್ತಾ ಇರುತ್ತೆ. ಆದರೂ ಕೂಡ ಟ್ರಾನ್ಸಿಟ್ ಆಫ್ ಜೂಪಿಟರ್ ಇಸ್ ಹೆಲ್ಪ್ಫುಲ್ ಆ್ಯಂಡ್ ಬೆನಿಫಿಷಿಯಲ್ ಫಾರ್ ಝೊಡೈಕ್ ಸೈನ್ ಪೈಸಿಸ್. ಗುರುವಿನ ದೃಷ್ಟಿ ಭಾಗ್ಯಭಾವ, ಲಾಭಭಾವ ಮತ್ತು ರಾಶಿಗೆ ಬರುತ್ತೆ. 5th house ಅಲ್ಲಿ ಗುರು ಇರೋದ್ರಿಂದ ಕಾರಕೋ ಭಾವ ನಾಶವಾದ ಕಾರಣ ಲವ್ ಮ್ಯಾಟರ್ಗಳಲ್ಲಿ ಅದೃಷ್ಟ ಇರಲ್ಲ, ಏರುಪೇರು ಆಗ್ತಾ ಇರುತ್ತೆ. ಸ್ಟೂಡೆಂಟ್ಗಾಗಿಯೂ ಕೂಡ ವಿದ್ಯೆಯಲ್ಲಿ, ಶಿಕ್ಷಣದಲ್ಲಿ ಏರುಪೇರು ರಿಸಲ್ಟ್ಗಳು ಬರ್ತವೆ. 5th house ಸಂತಾನ. ಸೊ ಇಲ್ಲಿ ಫ್ಯಾಮಿಲಿ ಎಕ್ಸ್ಟೆನ್ಷನ್ ಆಗ್ಬೋದು, ಎಕ್ಸ್ಪ್ಯಾಂಡ್ ಆಗ್ಬೋದು, ಅಥವಾ ಸಂತಾನ ಭಾಗ್ಯ ಕೆಲವರಿಗೆ ಇರುತ್ತೆ. ಜೂಪಿಟರ್ ಗಿವ್ಸ್ ಮೋರ್ ಫರ್ಟಿಲಿಟಿ ಇನ್ ಕರ್ಕ. ಶ್ರೀ ರಾಶಿ. ಸೊ ಜೂಪಿಟರ್ ಎಕ್ಸ್ಪ್ಯಾಂಡ್ಸ್ ಫ್ಯಾಮಿಲಿ, ವಂಶಾಭಿವೃದ್ಧಿ ಅಥವಾ ಸಂತಾನ ಯೋಗ ಪ್ರಾಪ್ತಿ ಯೋಗ ಇರುತ್ತೆ ಕೆಲವರಿಗೆ. ಗುರುವಿನ ದೃಷ್ಟಿ ಶನಿಯ ಮೇಲೆ ಬಂದಿರೋದ್ರಿಂದ ಸಾಡೆ ಸಾತಿಯ ಏನು ನಿಮಗೆ ಪ್ರಭಾವ ಇದೆ, 2ನೇ ಹಂತ, ಅದರ ಪ್ರಭಾವ ಮಾತ್ರ ಕಡಿಮೆ ಆಗುತ್ತೆ. ಕಾರಣ ಜೂಪಿಟರ್ ಕಂಟ್ರೋಲ್ಸ್ ದ ನೆಗೆಟಿವಿಟಿ ಆಫ್ ದ ಸ್ಯಾಟರ್ನ್, ಸಾಡೆ ಸಾತಿ. ಸೊ ಅದರಿಂದ ಸ್ವಲ್ಪ ಹರ್ಡಲ್ಸ್ಗಳು ಕಡಿಮೆ ಆಗ್ತವೆ. 2ನೇ ಹಂತದ ಸಾಡೆ ಸಾತಿಯು ನಿಯಂತ್ರಣಕ್ಕೆ ಬರುತ್ತೆ. ಗುರುವಿನ ಪರಿಹಾರಗಳನ್ನು ಮಾಡಿದರೆ ಹೆಚ್ಚಿನ ಸುಫಲಗಳನ್ನು ಪಡೆಯಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಚ್ಛೆ ಇದ್ದವರು ಶ್ರೀ ಗುರುದೇವ.